ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನ ಹರಿಸಲಾಯ್ತಾ ಅನ್ನೋ ಅನುಮಾನ ಇದೀಗ ಭಾಗದ ರೈತರನ್ನ ಕಾಡ್ತಾ ಇದೆ. 9 ದಶಕಗಳಿಂದ ಯಾವತ್ತೂ ಆಗದೆ ಇರೋ ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಗೇಟ್ ಓಪನ್ ಆಗಿದೆ, ನೀರು ಹರಿದು ಹೋಗಿದೆ. 2000 ಕ್ಯೂಸೆಕ್ ನೀರು ಹರಿದು ಹೋಗಿದೆ. ಯಾವತ್ತೂ ಆಗದೆ ಇರೋದು ಇವತ್ತು ಹೇಗಾಯ್ತು? ರಾತ್ರೋರಾತ್ರಿ ಕದ್ದು ಮುಚ್ಚಿ ನೀರನ್ನ ಹರಿಸಲಿಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಸರ್ಕಾರದವರು ಅಂತ ಹೇಳಿ ಮಂಡ್ಯ ಭಾಗದ ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಂಡ್ಯ ಭಾಗದ ಅನ್ನದಾತರು ಕಿಡಿಕಾರಿದ್ದಾರೆ. ಏಕಾಏಕಿ ಕೆಆರ್ಎಸ್ನ ಗೇಟ್ ಓಪನ್ ಆಗೋದ್ರ ಹಿಂದೆ ಅನೇಕ ಅನುಮಾನ ಇದೆ ಅನ್ನೋದು ರೈತರ ಆರೋಪ. ಕೆಆರ್ಎಸ್ ಡ್ಯಾಮ್ನ ಗೇಟ್ ಓಪನ್ ಆಗಿ ಸಾವಿರಾರು ಕ್ಯೂಸೆಕ್ ನೀರು ನದಿ ಪಾಲಾಗಿದೆ, ವ್ಯರ್ಥವಾಗಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ತಮಿಳುನಾಡಿಗೆ ಕದ್ದು ನೀರು ಬಿಟ್ಟು ಇರಬಹುದಾ ಅನ್ನೋ ಅನುಮಾನವೂ ಕೂಡ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇತ್ತೀಚೆಗಷ್ಟೇ ಅಂದರೆ ಕೆಲವು ವರ್ಷಗಳಿಂದಷ್ಟೇ ಗೇಟನ್ನು ಬದಲಾವಣೆ ಮಾಡುವ ಕೆಲಸ ಮಾಡಿದರು, ಆದರೂ ಕೂಡ ಈಗ ಏಕಾಏಕಿ ಗೇಟ್ ಓಪನ್ ಆಗಿತ್ತು ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಸರ್? ಅದು ಪವಾಡನೇ ಇರಬೇಕು. ಏನು ಏಕ್ತವ್ ಈ 100 ವರ್ಷ ಆಯ್ತಾ ಬಂತು ಕೆಆರ್ಎಸ್ ಡ್ಯಾಮ್ಗೆ, ಯಾವಾಗಲೂ ಆಗಿರಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ಹೆಂಗೆ ಓಪನ್ ಆಗ್ಬಿಡ್ತದೆ? ಬದಲಾವಣೆಗಳು ಮಾಡಿದ್ದಾರೆ, ಎಲ್ಲ ಗೇಟು ಬದಲಾವಣೆ ಮಾಡಿದ್ದಾರೆ ಬೊಮ್ಮಾಯಿ ಫೀಲ್ಡ್ನಲ್ಲಿ. ಇವಾಗ ಹೆಂಗೆ ಏಕಾಏಕಿ ಓಪನ್ ಆಗ್ಬಿಡ್ತದೆ? ಮಾನವರು ಮಾಡಿದ್ರೆ ಓಪನ್ ಹೆಂಗಾಯ್ತು? ನಾವಿಲ್ಲಿ ನೀರಿಗೋಸ್ಕರ ಒದ್ದಾಡ್ತಾ ಇದ್ದೀವಿ, ಇವ್ರು ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ. ಈಗ ಹಾಗಾದರೆ ತಮಿಳುನಾಡಿಗೆ ಕದ್ದು ನೀರು ಬಿಡ್ತಾ ಇದ್ದಾರೆ ಅಂತನಾ ಸರ್? ಕದ್ದು ಬಿಟ್ಟಿದ್ದಾರೆ ಅಂತ ನಮಗೆ ಅನುಮಾನ. ಇದು ಸತ್ಯ ಗೊತ್ತಾದರೆ ನಮಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇಂಜಿನಿಯರ್ ಆಫೀಸಲ್ಲೇ ಇವ್ರನ್ನೂ ಸಖತ್ತಾಗಿ ನಾವು ಕ್ಲಾಸ್ ತಗೋತೀವಿ. ಮತ್ತು ಕೆ ಆರ್ ಎಸ್ ಅಲ್ಲಿ ಇರೋ ಇಂಜಿನಿಯರ್ಗಳು ಇಲ್ಲಿಗೆ ಬರ್ಸ್ಕೊತೀವಿ. ಅವ್ರನ್ನ ಬಂದು ನಮಗೆ ಸತ್ಯ ಹೇಳ್ಬೇಕು. ಅವರು ಈ ಥರ ಉಡಾಪೆ ಮಾತಾಡ್ಕೊಂಡು ಅದಕ್ಕೆ ಕಟ್ಟಾಯಿತು, ಇದು ಕಟ್ಟಾಯಿತು, ನೀರು ಹೋಯ್ತು, 24 ಗಂಟೆ ನೀರು ಹೋಗಿದೆ. ಎಷ್ಟು ನೀರು ಹೋಗಿರ್ಬೋದು ಒಂದು ಇದರಲ್ಲಿ? ನಮ್ಮ ಸರ್, ಈಗ ಅಧಿಕಾರಿಗಳ ಜೊತೆ ಮಾತಾಡುವಂಥ ಕೆಲಸ ಏನಾದ್ರು ಮಾಡಿದ್ರ? ಒಬ್ಬರು ಇಂಜಿನಿಯರ್ ಸಿಕ್ಕಿದ್ರು, ಅವ್ರು ಸರಿಯಾಗಿ ಉತ್ತರ ಕೊಡಲಿಲ್ಲ. ಅವ್ರು ಸತ್ಯ ಹೇಳ್ಬೋದಲ್ಲ ಸರ್? ಸತ್ಯ ಹೇಳಿ ಜನಗಳಿಗೆ ಅಟ್ಲೀಸ್ಟ್ ಅವ್ರನ್ನ ಸುಮ್ಮನಿರಿಸ್ಬೋದಲ್ಲ? ಸತ್ಯ ಹೇಳಿದ್ರೆ ನಮ್ಮ ಹೊಡೆತ ತಡ್ಕೋಬೇಕಲ್ಲ. ಅವರು ಇಲ್ಲಿ ಮಂಡ್ಯ ಜಿಲ್ಲೆ ರೈತರು ಹೊಡೆತ ತಡ್ಕೋಬೇಕಲ್ಲ, ಭಯ ಇದೆ. ಅದರಿಂದ ಅವ್ರು ಸತ್ಯ ಹೇಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅವ್ರ ಐ ಆರ್ ಆಫೀಸರ್ ಏನು ಹೇಳ್ಕೊಟ್ಟಿರ್ತಾರೆ ಅವ್ರಿಗೆ? ಸರ್, ಇತ್ತೀಚೆಗೆ TB ಡ್ಯಾಮ್ದು ಗೇಟ್ ಸಮಸ್ಯೆ ಆಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಈಗ ಏಕಾಏಕಿ ಗೇಟ್ ಓಪನ್ ಆಗಿದೆ ಅಂದರೆ ಮಂಡ್ಯ ಜಿಲ್ಲೆಯ ಜನರಿಗೂ ಅದೇ ಆತಂಕ ಇರುತ್ತೆ. ಮಂಡ್ಯ ಕೃಷಿ ಆಧಾರಿತ ಜಿಲ್ಲೆ, ಕಾವೇರಿ ನದಿ ನೀರು ಬಿಟ್ಟರೆ ಯಾವ ನದಿಯೂ ನಮ್ಮ ಸಂಕಷ್ಟದಲ್ಲಿಲ್ಲ. ಇಂತಹ ಪರಿಸ್ಥಿತಿಲಿರುವ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ನಾವು ಕರ್ನಾಟಕ ಬಂದ್ ಮಾಡಿದಾಗ ಒಂದು ಆಗ್ರಹ ಮಾಡಿದ್ವಿ. ತಮಿಳ್ನಾಡು ಸ್ಟಾಲಿನ್ ಅವರು ಸಭೆ ಕರೆದ ಸಭೆಗೆ ಹೋಗಬಾರ್ದು ಅಂತ. ಉಪಮುಖ್ಯಮಂತ್ರಿಗಳು ತಮಿಳ್ನಾಡಿಗೆ ಹೋಗಿದ್ರು. ಏನು ಸ್ವಾಮಿ ಮಾತಾಡ್ಕೊಬಂದಿದ್ದೀರಿ? ತಮಿಳ್ನಾಡಿಗೆ 20 ಗಂಟೆ ನೀರು ಬಿಡ್ತೀವಿ ಅಂತ ಒಪ್ಪಂದ ಮಾಡ್ಕೊಬಂದಿದ್ದೀರಾ? ಈ ಜಿಲ್ಲೆಯ ಜನ, ಈ ರಾಜ್ಯದ ಜನ ಸಂಕಷ್ಟದಲ್ಲಿ ನೀರಿಲ್ಲದೆ ಸಾಯುವ ನೆಪದಲ್ಲಿ ಸತ್ತೋಗ್ತಾ ಇದ್ದಾರೆ. ಬೆಳೆಗಳಿಗೆ ರಕ್ಷಣೆ ಮಾಡೋಕ್ಕಾಗ್ತಾಯಿಲ್ಲ. ಇಂತಹ ಸಂದರ್ಭದಲ್ಲಿ ಬಿಸಿಲಿನಲ್ಲಿ ಜನ ರೋಡಿಗೆ ಬಂದು ರಸ್ತೆಯಲ್ಲಿ ಬಂದು ನಿಂತಿದ್ದಾರೆ. ಹಾಗಾದರೆ ಕಾವೇರಿ ನದಿ ನೀರನ್ನ ಕಾಮಗಾರಿ ಮಾಡಿದರೆ ಅದು ಕಳಪೆ ಕಾಮಗಾರಿನ? ಒಂದು ಜೀವದ ಜನರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಇಂತಹ ಹೇಳಿಕೆಗಳನ್ನು ಸಹಿಸಲ್ಲ. ಯಾರು ಅಧಿಕಾರಿಗಳು ಇಲ್ಲಿ ಇದ್ದಾರೆ ಆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಉನ್ನತ ತನಿಖೆ ಆಗಬೇಕು. 24 ಗಂಟೆಗಳ ನೀರು ಹೋಗುತ್ತೆ ಅನ್ನೋದಾದರೆ ಮಂಡ್ಯದ ಜನರಿಗೆ ಏನು? ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನ ಹರಿಸಲಾಯ್ತಾ ಅನ್ನೋ ಅನುಮಾನ ಇದೀಗ ಭಾಗದ ರೈತರನ್ನ ಕಾಡ್ತಾ ಇದೆ. 9 ದಶಕಗಳಿಂದ ಯಾವತ್ತೂ ಆಗದೆ ಇರೋ ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಗೇಟ್ ಓಪನ್ ಆಗಿದೆ, ನೀರು ಹರಿದು ಹೋಗಿದೆ. 2000 ಕ್ಯೂಸೆಕ್ ನೀರು ಹರಿದು ಹೋಗಿದೆ. ಯಾವತ್ತೂ ಆಗದೆ ಇರೋದು ಇವತ್ತು ಹೇಗಾಯ್ತು? ರಾತ್ರೋರಾತ್ರಿ ಕದ್ದು ಮುಚ್ಚಿ ನೀರನ್ನ ಹರಿಸಲಿಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಸರ್ಕಾರದವರು ಅಂತ ಹೇಳಿ ಮಂಡ್ಯ ಭಾಗದ ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಂಡ್ಯ ಭಾಗದ ಅನ್ನದಾತರು ಕಿಡಿಕಾರಿದ್ದಾರೆ. ಏಕಾಏಕಿ ಕೆಆರ್ಎಸ್ನ ಗೇಟ್ ಓಪನ್ ಆಗೋದ್ರ ಹಿಂದೆ ಅನೇಕ ಅನುಮಾನ ಇದೆ ಅನ್ನೋದು ರೈತರ ಆರೋಪ. ಕೆಆರ್ಎಸ್ ಡ್ಯಾಮ್ನ ಗೇಟ್ ಓಪನ್ ಆಗಿ ಸಾವಿರಾರು ಕ್ಯೂಸೆಕ್ ನೀರು ನದಿ ಪಾಲಾಗಿದೆ, ವ್ಯರ್ಥವಾಗಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ತಮಿಳುನಾಡಿಗೆ ಕದ್ದು ನೀರು ಬಿಟ್ಟು ಇರಬಹುದಾ ಅನ್ನೋ ಅನುಮಾನವೂ ಕೂಡ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇತ್ತೀಚೆಗಷ್ಟೇ ಅಂದರೆ ಕೆಲವು ವರ್ಷಗಳಿಂದಷ್ಟೇ ಗೇಟನ್ನು ಬದಲಾವಣೆ ಮಾಡುವ ಕೆಲಸ ಮಾಡಿದರು, ಆದರೂ ಕೂಡ ಈಗ ಏಕಾಏಕಿ ಗೇಟ್ ಓಪನ್ ಆಗಿತ್ತು ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಸರ್? ಅದು ಪವಾಡನೇ ಇರಬೇಕು. ಏನು ಏಕ್ತವ್ ಈ 100 ವರ್ಷ ಆಯ್ತಾ ಬಂತು ಕೆಆರ್ಎಸ್ ಡ್ಯಾಮ್ಗೆ, ಯಾವಾಗಲೂ ಆಗಿರಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ಹೆಂಗೆ ಓಪನ್ ಆಗ್ಬಿಡ್ತದೆ? ಬದಲಾವಣೆಗಳು ಮಾಡಿದ್ದಾರೆ, ಎಲ್ಲ ಗೇಟು ಬದಲಾವಣೆ ಮಾಡಿದ್ದಾರೆ ಬೊಮ್ಮಾಯಿ ಫೀಲ್ಡ್ನಲ್ಲಿ. ಇವಾಗ ಹೆಂಗೆ ಏಕಾಏಕಿ ಓಪನ್ ಆಗ್ಬಿಡ್ತದೆ?
ಮಾನವರು ಮಾಡ್ದೇ ಓಪನ್ ಆಯಿತು. ನಾವಿಲ್ಲಿ ನೀರಿಗೋಸ್ಕರ ಒದ್ದಾಡ್ತಾ ಇದ್ದೀವಿ, ಇವ್ರು ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ. ಈಗ ಹಾಗಾದ್ರೆ ತಮಿಳ್ನಾಡಿಗೆ ಕದ್ದು ನೀರು ಬಿಡ್ತಾ ಇದ್ದಾರೆ ಅಂತನಾ ಸರ್? ಕದ್ದು ಬಿಟ್ಟಿದ್ದಾರೆ ಅಂತ ನಮಗೆ ಅನುಮಾನ. ಇದು ಸತ್ಯ ಗೊತ್ತಾದರೆ ನಮಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇಂಜಿನಿಯರ್ ಆಫೀಸಲ್ಲೇ ಇವ್ರನ್ನೂ ಸಖತ್ತಾಗಿ ನಾವು ಕ್ಲಾಸ್ ತಗೋತೀವಿ. ಮತ್ತು KRS ಇರೋ ಇಂಜಿನಿಯರ್ಗಳು ಇಲ್ಲಿಗೆ ಬರ್ಸ್ಕೊತೀವಿ. ಅವ್ರನ್ನ ಬಂದು ನಮಗೆ ಸತ್ಯ ಹೇಳಬೇಕು. ಅವರು ಈ ಥರ ಉಡಾಪೆ ಮಾತಾಡ್ಕೊಂಡು ಅದಕ್ಕೆ ಕಟ್ಟಾಯಿತು, ಇದು ಕಟ್ಟಾಯಿತು, ನೀರು ಹೋಯ್ತು, 24 ಗಂಟೆ ನೀರು ಹೋಗಿದೆ. ಎಷ್ಟು ನೀರು ಹೋಗಿರ್ಬೋದು ಒಂದು ಇದರಲ್ಲಿ? ಸರ್ ಈಗ ಅಧಿಕಾರಿಗಳ ಜೊತೆ ಮಾತಾಡುವಂಥ ಕೆಲಸ ಏನಾದ್ರು ಮಾಡಿದ್ರ ಅಂತ? ಒಬ್ಬರು ಇಂಜಿನಿಯರ್ ಸಿಕ್ಕಿದ್ರು, ಅವ್ರು ಸರಿಯಾಗಿ ಉತ್ತರ ಕೊಡಲಿಲ್ಲ. ಅವ್ರು ಸತ್ಯ ಹೇಳ್ಬೋದಲ್ಲ ಸರ್? ಸತ್ಯ ಹೇಳಿ ಜನಗಳಿಗೆ ಅಟ್ಲೀಸ್ಟ್ ಅವ್ರನ್ನ ಸುಮ್ಮನಿರಿಸ್ಬೋದಲ್ಲ? ಸತ್ಯ ಹೇಳಿದ್ರೆ ನಮ್ಮ ಹೊಡೆತ ತಡ್ಕೋಬೇಕಲ್ಲ. ಅವರು ಇಲ್ಲಿ ಮಂಡ್ಯ ಜಿಲ್ಲೆ ರೈತರು ಹೊಡೆತ ತಡ್ಕೋಬೇಕಲ್ಲ, ಭಯ ಇದೆ. ಅದರಿಂದ ಅವ್ರು ಸತ್ಯ ಹೇಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅವ್ರ IR ಆಫೀಸರ್ ಏನು ಹೇಳ್ಕೊಟ್ಟಿರ್ತಾರೆ ಅವ್ರಿಗೆ? ಸರ್ ಇತ್ತೀಚೆಗೆ TB ಡ್ಯಾಮ್ದು ಗೇಟ್ ಸಮಸ್ಯೆಯಾಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಈಗ ಏಕಾಏಕಿ ಗೇಟ್ ಓಪನ್ ಆಗಿದೆ ಅಂದರೆ ಮಂಡ್ಯ ಜಿಲ್ಲೆಯ ಜನರಿಗೂ ಅದೇ ಆತಂಕ ಇರುತ್ತೆ. ಮಂಡ್ಯ ಕೃಷಿ ಆಧಾರಿತ ಜಿಲ್ಲೆ. ಕಾವೇರಿ ನದಿ ನೀರು ಬಿಟ್ಟರೆ ಯಾವ ನದಿಯೂ ನಮ್ಮ ಸಂಕಷ್ಟದಲ್ಲಿಲ್ಲ. ಇಂತಹ ಪರಿಸ್ಥಿತಿಲಿ ಇರುವ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ನಾವು ಕರ್ನಾಟಕ ಬಂದ್ ಮಾಡಿದಾಗ ಒಂದು ಆಗ್ರಹ ಮಾಡಿದ್ವಿ. ತಮಿಳ್ನಾಡು ಸ್ಟಾಲಿನ್ ಅವರು ಸಭೆ ಕರೆದ ಸಭೆಗೆ ಹೋಗಬಾರ್ದು ಅಂತ. ಉಪಮುಖ್ಯಮಂತ್ರಿಗಳು ತಮಿಳ್ನಾಡಿಗೆ ಹೋಗಿದ್ರು. ಏನು ಸ್ವಾಮಿ ಮಾತಾಡ್ಕೊಂಡು ಬಂದಿದ್ದೀರಿ? ತಮಿಳ್ನಾಡಿಗೆ 20 ಗಂಟೆ ನೀರು ಬಿಡ್ತೀವಿ ಅಂತ ಒಪ್ಪಂದ ಮಾಡ್ಕೊಂಡು ಬಂದಿದ್ದೀರಾ? ಈ ಜಿಲ್ಲೆಯ ಜನ, ಈ ರಾಜ್ಯದ ಜನ ಸಂಕಷ್ಟದಲ್ಲಿ ನೀರಿಲ್ಲದೆ ಸಾಯುವ ನೆಪದಲ್ಲಿ ಸತ್ತೋಗ್ತಾ ಇದ್ದಾರೆ. ಬೆಳೆಗಳಿಗೆ ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಬಿಸಿಲಿನಲ್ಲಿ ಜನ ರೋಡಿಗೆ ಬಂದು ರಸ್ತೆಯಲ್ಲಿ ಬಂದು ನಿಂತಿದ್ದಾರೆ. ಹಾಗಾದರೆ ಕಾವೇರಿ ನದಿ ನೀರಿನ ಕಾಮಗಾರಿ ಮಾಡಿದರೆ ಅದು ಕಳಪೆ ಕಾಮಗಾರಿನ? ಒಂದು ಜೀವದ ಜನರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಇಂತಹ ಹೇಳಿಕೆಗಳನ್ನು ಸಹಿಸಲ್ಲ. ಯಾರು ಅಧಿಕಾರಿಗಳು ಇಲ್ಲಿ ಇದ್ದಾರೆ ಆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಉನ್ನತ ತನಿಖೆ ಆಗಬೇಕು. 24 ಗಂಟೆಗಳ ನೀರು ಹೋಗುತ್ತೆ ಅನ್ನೋದಾದರೆ ಮಂಡ್ಯದ ಜನರಿಗೆ ಏನು? ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನ ಹರಿಸಲಾಯ್ತಾ ಅನ್ನುವ ಅನುಮಾನ ಇದೀಗ ಆ ಭಾಗದ ರೈತರನ್ನ ಕಾಡ್ತಾ ಇದೆ. 9 ದಶಕಗಳಿಂದ ಯಾವತ್ತೂ ಆಗದೆ ಇರೋ ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಗೇಟ್ ಓಪನ್ ಆಗಿದೆ. ನೀರು ಹರಿದು ಹೋಗಿದೆ. 2000 ಕ್ಯೂಸೆಕ್ ನೀರು ಹರಿದು ಹೋಗಿದೆ. ಯಾವತ್ತೂ ಆಗದೆ ಇರೋದು ಇವತ್ತು ಹೇಗಾಯಿತು? ರಾತ್ರೋರಾತ್ರಿ ಕದ್ದು ಮುಚ್ಚಿ ನೀರನ್ನ ಹರಿಸಲಿಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಸರ್ಕಾರದವರು ಅಂತ ಹೇಳಿ ಮಂಡ್ಯ ಭಾಗದ ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಂಡ್ಯ ಭಾಗದ ಅನ್ನದಾತರು ಕಿಡಿಕಾರಿದ್ದಾರೆ. ಏಕಾಏಕಿ KRSನ ಗೇಟ್ ಓಪನ್ ಆಗೋದ್ರ ಹಿಂದೆ ಅನೇಕ ಅನುಮಾನ ಇದೆ ಅನ್ನೋದು ರೈತರ ಆರೋಪ. KRS ಡ್ಯಾಮ್ನ ಗೇಟ್ ಓಪನ್ ಆಗಿ ಸಾವಿರಾರು ಕ್ಯೂಸೆಕ್ ನೀರು ನದಿ ಪಾಲಾಗಿದೆ, ವ್ಯರ್ಥವಾಗಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ